ಬಾಸ್ ಟಿವಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು ಹಾಗೂ ಹೊಸ ವರ್ಷದ ಶುಭಾಶಯಗಳು. ಯುಗಾದಿ ವರ್ಷ ಭವಿಷ್ಯ 2026. ಮೇಷರಾಶಿ. ಮೇಷರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಶುಭಫಲಗಳು, ಸಿಹಿ ಸುದ್ದಿಗಳು ಬರುವಂತಹ ಒಂದು ಶುಭಫಲಗಳು, ಯೋಗಗಳು ಇದೆ ಅಂತ ನಾವು ಹೇಳಬೇಕು. ಹೀಗೆ ಮೇಷರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಗುರುವಿನ ಒಂದು ಅನುಗ್ರಹ ಸಿಗತ್ತೆ. ಯಾಕೆ ಅಂದರೆ ಗುರು ಕೇಂದ್ರದಲ್ಲಿ ಬರ್ತಾನೆ. ಅಂದರೆ ಚಂದ್ರ ಕೇಂದ್ರದಲ್ಲಿ ಗುರು ಬಂದಾಗ ನಾವು ಶುಭಫಲವನ್ನೇ ಹೇಳಬೇಕು. ಹಾಗಾಗಿ ಗುರುವಿನ ಅನುಗ್ರಹ ಕೂಡ ಇರುತ್ತೆ. ಜೊತೆಗೆ ಈ ಮೇಷರಾಶಿಯವರಿಗೆ ಶನಿಯ ಪ್ರಭಾವ ಕೂಡ ಇರುತ್ತೆ. ದ್ವಾದಶದಲ್ಲಿ ಶನಿಯೂ ಕೂಡ ಇವರಿಗೆ ಸ್ವಲ್ಪ ತೊಂದರೆಯನ್ನು ಕೊಡ್ತಾನೆ. ಯಾಕೆ ತೊಂದರೆ ಕೊಡ್ತಾನೆ ಅಂದರೆ ಮೇಷರಾಶಿಗೆ ಶನಿ ನೀಚ ಆಗ್ತಾನೆ. ಹಾಗೆ ಮೇಷರಾಶಿಗೆ ಗುರು ವ್ಯಯಾಧಿಪತಿ ಭಾಗ್ಯಾಧಿಪತಿ ಆಗ್ತಾನೆ. ಹಾಗಾಗಿ ಶುಭಫಲಗಳು ಪ್ರಾಪ್ತಿ ಗುರುವಿನಿಂದನೂ ಮತ್ತು ಶನಿಯಿಂದನೂ ಕೂಡ ಸ್ವಲ್ಪ ಮಟ್ಟಿಗೆ ಕರ್ಮದ ಫಲ ಉಂಟಾಗತ್ತೆ. ಏನು ಕರ್ಮದ ಫಲ ಉಂಟಾಗತ್ತೆ ಅಂದರೆ ಸ್ವಲ್ಪ ಖರ್ಚು ಜಾಸ್ತಿ ಆಗೋದು, ಕೆಲವೊಂದಷ್ಟು ಕಳೆದುಕೊಳ್ಳುವಂಥ ಯೋಗಗಳು ಅಂತ ನಾವು ಹೇಳ್ತೀವಿ. ಜನ್ಮನೆ ದ್ವಾದಶೆ ಮಂದೆ ಚರುತ್ತೇನೋ ಪಂಚಮಿ. ಈ ಒಂದು ಭಾಗದಲ್ಲಿ ಶನಿ ಭಾವದಲ್ಲಿ ಗೋಚರ ಆದಾಗ ಏನಾಗುತ್ತೆ, ಗ್ರಹ ಪೀಡೆ ಧನಕ್ಷಯ ಉಂಟಾಗ್ತದೆ. ಗ್ರಹ ಪೀಡೆ ಅಂದರೆ ಮನೆಯಲ್ಲಿ ಅಸಮಾಧಾನ, ಅತೃಪ್ತಿ, ನೆಮ್ಮದಿಯನ್ನು ಕಳೆದುಕೊಳ್ಳತಕ್ಕಂತಹ ಒಂದು ಫಲಗಳು ಉಂಟಾಗುತ್ತೆ ಶನಿಯ ಪ್ರಭಾವದಿಂದ. ಹಾಗೆ ರಾಹು ಕೂಡ ಏಕಾದಶದಲ್ಲಿ ಇರೋದ್ರಿಂದ ಲಾಭಸ್ಥಾನದಲ್ಲಿರತಕ್ಕಂಥ ಗ್ರಹಗಳನ್ನು ಶುಭ ಫಲ ಇರಲಿ ಅಥವಾ ಅಶುಭ ಫಲ ಇರಲಿ, ಅದಕ್ಕೆ ನಾವು ಶುಭಫಲವನ್ನೇ ಹೇಳಬೇಕು. ನೈಸರ್ಗಿಕ ಪಾಪಗ್ರಹಗಳಿದ್ದರೂ ಕೂಡ ಅದಕ್ಕೆ ಶಿವಫಲವನ್ನು ಏಕಾದಶ ಸ್ಥಾನದಲ್ಲಿ ಇದ್ದಾಗ ಹೇಳಬೇಕು. ಹಾಗಾಗಿ ರಾಹುವಿನಿಂದ ಶಿವಫಲ ಉಂಟಾಗತ್ತೆ, ಶನಿಯಿಂದ ಕರ್ಮದ ಫಲ ಉಂಟಾಗತ್ತೆ, ಗುರುವಿಂದ ಪೂರ್ವಾರ್ಜಿತ ಕರ್ಮದ ಫಲವು ಕೂಡ ಉಂಟಾಗತ್ತೆ. ಹಾಗಾಗಿ ಈ ಮೇಷರಾಶಿಯವರಿಗೆ ಈ ಕೆಲವು ತಿಂಗಳುಗಳ ನಂತರ ಅಂದ್ರೆ ಒಂದು 2 ತಿಂಗಳ ಯುಗಾದಿ ಹಬ್ಬ ಆಗಿ ಒಂದು 2 ತಿಂಗಳ ನಂತರದಲ್ಲಿ ಮನೆ ಕಟ್ಟುವಂಥ ಯೋಗ ಉಂಟಾಗ್ತದೆ. ತಾಯಿಯ ಆರೋಗ್ಯ, ತಂದೆಯ ಆರೋಗ್ಯ ಸುಧಾರಿಸುತ್ತೆ. ಮತ್ತು ನಿಮಗೆ ವಾಹನ ತೆಗೆದುಕೊಳ್ಳುವಂಥ ಯೋಗ ಉಂಟಾಗತ್ತೆ, ಸೈಟ್ ತೆಗೆದುಕೊಳ್ಳುವಂಥ ಯೋಗ ಉಂಟಾಗುತ್ತೆ, ಫ್ಲಾಟ್ ತೆಗೆದುಕೋಬಹುದು, ಹೊರದೇಶ ಪ್ರಯಾಣವನ್ನು ಮಾಡುವಂಥ ಯೋಗಗಳು ನಿಮಗೆ ಉಂಟಾಗುತ್ತೆ. ಹೀಗಾಗಿ ಮೇಷರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ನಷ್ಟ ಉಂಟಾಗ್ತದೆ. ಯಾಕೆಂದರೆ ವ್ಯಯದಲ್ಲಿರ್ತಕ್ಕಂಥ ಶನಿಯು ನಿಮ್ಮ ರಾಶಿಗೆ, ಮೇಷರಾಶಿಗೆ ನೀಚ ಆಗ್ತಾನೆ. ನೀಚ ಆದಾಗ ಸ್ವಲ್ಪ ಮಟ್ಟಿಗೆ ತೊಂದರೆಗಳಾಗತ್ತೆ ಅಂತ ಹೇಳಬೇಕು. ಹಾಗೆ ಈಗಾಗಲೇ ಆಗತ್ತೆ ಅಂತಲ್ಲ, ಕೆಲವು ಸಮಯದ ನಂತರ ಕೂಡ ಆಗಬಹುದು. ಹಾಗಾಗಿ ತಾವು ಜಾಗ್ರತೆ ವಹಿಸೋದಕ್ಕೆ ಈ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೀನಿ. ಖರ್ಚು ವೆಚ್ಚಗಳನ್ನು ನಿಭಾಯಿಸಬೇಕು. ನಿಮ್ಮ ಖರ್ಚು ವೆಚ್ಚಗಳು ಎಷ್ಟು ಜಾಸ್ತಿ ಬರುತ್ತೆ ಅಷ್ಟು ನಿಮಗೆ ನಷ್ಟ ಉಂಟಾಗ್ತದೆ. ಅನವಶ್ಯಕ ಖರ್ಚು ವೆಚ್ಚಗಳನ್ನು ಮಾಡೋಕ್ಕೆ ಹೋಗಬೇಡಿ. ಹೊಸ ಕೆಲಸಕ್ಕೆ ನೀವು ಕೈ ಹಾಕುವಾಗ ಅಥವಾ ಪ್ರಾರಂಭ ಮಾಡುವಾಗ ಸ್ವಲ್ಪ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ಮಾಡುವಾಗ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ವಿವಾಹಕ್ಕೆ ಸಂಬಂಧಪಟ್ಟಂಥ ಶುಭಫಲಗಳಿದೆ. ವಿವಾಹಕ್ಕೆ ಪ್ರಯತ್ನ ಪಟ್ಟ ವಿವಾಹ ಆಗದೇ ಇರೋ ವಿವಾಹ ಆಗುವಂಥ ಯೋಗ ಇದೆ. ಸಂತಾನ ಆಗದೇ ಇರೋ ಸಂತಾನ ಆಗುವಂಥ ಯೋಗಗಳು ಕೂಡ ಆಗುತ್ತೆ. ಸೈಟ್ ತೊಗೊಂಡವರು ಮನೆ ಕಟ್ಟುವಂಥ ಯೋಗ, ಮನೆ ಕಟ್ಟೋದಕ್ಕೆ ಸೈಟ್ ತೊಗೊಳಕ್ಕೆ ಯೋಗ, ಹೀಗೆಲ್ಲ ಇದೆ. ಮತ್ತು ಕೆಲವು ದೇವಸ್ಥಾನಗಳಿಗೆ ಹೋಗುವಂಥ ಯೋಗ, ಕೆಲವೊಂದಷ್ಟು ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿ, ಸಮುದ್ರ ಸ್ನಾನ, ನದಿ ಸ್ನಾನ ಮಾಡುವಂಥ ಯೋಗ, ಸಂಘ ಸಂಸ್ಥೆಗಳಲ್ಲಿದ್ದು ಕೆಲಸ ಮಾಡುವಂಥದ್ದು, ಸಮಾಜ ಸೇವೆ ಮಾಡುವಂಥ ಶುಭಫಲಗಳು ಈ ಮೇಷರಾಶಿಯವರಿಗೆ ಉಂಟಾಗುತ್ತೆ. ಕೆಲವು ಇಂಡಸ್ಟ್ರಿಯಲ್ಲಿ ಕೆಲಸವನ್ನು ಮಾಡ್ತಾರೆ. ಇಂಡಸ್ಟ್ರಿಯಲ್ಲಿ ಕೆಲಸವನ್ನು ಕಾರ್ಮಿಕರಿರ್ತಾರೆ, ಕೆಲವು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ, ಕೆಲವು ಕಂಪನಿಗಳಲ್ಲಿ ಕೆಲಸ ಮಾಡ್ತಾರೆ, ಕೆಲವು ಗಾರ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾರೆ. ಅಂಥವರಿಗೆಲ್ಲ ಸ್ವಲ್ಪ ಮಟ್ಟಿಗೆ ಉದ್ಯೋಗದಲ್ಲಿ ತೊಂದರೆ ಬರ್ಬೋದು. ಅಂದರೆ ಉದ್ಯೋಗ ಬಿಟ್ಟು ಹೋಗತಕ್ಕಂಥದ್ದು, ಪ್ರಮೋಷನ್ ಸಿಗದೇ ಇರತಕ್ಕಂಥದ್ದು, ಕೆಲಸದಲ್ಲಿ ಅಡಚಣೆ ಆಗತಕ್ಕಂಥದ್ದು, ಮೇಲಾಧಿಕಾರಿಗಳಿಂದ ತಮಗೆ ಅಡಚಣೆ ಆಗತಕ್ಕಂಥದ್ದು, ಮತ್ತು ಕಾರ್ಮಿಕ ವರ್ಗದವರಿಂದ ಮೇಲ್ವರ್ಗದವರಿಗೆ ಅಂದರೆ ಮೇಲಾಧಿಕಾರಿಗಳಿಗೆ ಸ್ವಲ್ಪ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು. ಅವರು ಪ್ರಮೋಷನ್ ಕೇಳ್ತಾರೆ, ನಾವು ಕೊಡೋಕ್ಕಾಗೋದಿಲ್ಲ, ಇಲ್ಲ ಪ್ರಮೋಷನ್ ಕೊಟ್ಟರೆ ನಮಗೆ ಆರ್ಥಿಕ ನಷ್ಟ ಉಂಟಾಗ್ತದೆ. ಈ ಥರ ತೊಂದರೆಗಳು ಕಚೇರಿಗಳಲ್ಲಿ, ಇಂಡಸ್ಟ್ರಿಗಳಲ್ಲಿ, ಕಂಪನಿಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರೈವೇಟ್ ಸೆಕ್ಟರಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಸ್ವಲ್ಪ ತೊಂದರೆ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಕಾರ್ಮಿಕರು ಭಾಳ ಜಾಗ್ರತೆಯಿಂದ ತಾವು ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು. ಮತ್ತು ಅಡಚಣೆಗಳಿದ್ದಾಗ ತಾಳ್ಮೆಯಿಂದ ಕಾರ್ಯವನ್ನು ನಿರ್ವಹಿಸಬೇಕು. ನಮ್ಮ ಜೀವನದ ಒಂದು ಭಾಗವೇ ನಮ್ಮ ಉದ್ಯೋಗ. ನಮ್ಮ ಉದ್ಯೋಗ ಚೆನ್ನಾಗಿದ್ದರೆ ನಮ್ಮ ಜೀವನ ಚೆನ್ನಾಗಿರುತ್ತೆ, ಮನೆ ಚೆನ್ನಾಗಿರುತ್ತೆ, ಕುಟುಂಬ ಚೆನ್ನಾಗಿರುತ್ತೆ, ಮಕ್ಕಳು ಚೆನ್ನಾಗಿರುತ್ತೆ. ಹಾಗಾಗಿ ತಮ್ಮ ಉದ್ಯೋಗದಲ್ಲಿ ಯಾವುದೇ ಅಡಚಣೆ ಇದ್ದರೂ ಕೂಡ ತಾಳ್ಮೆಯಿಂದ ವ್ಯವಹರಿಸೋದನ್ನು ತಾವು ಮರಿಬಾರದು. ಇನ್ನು ನಾವು ಹಣಕಾಸಿನ ವಿಚಾರವನ್ನು ಹೇಳಿದ್ದೀನಿ. ಸ್ವಲ್ಪ ಅಡಚಣೆ ಇರುತ್ತೆ, ಬರೋದು ಕಮ್ಮಿ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ, ಸಾಲದ ಬಾಧೆ ಬರ್ಬೋದು, ಶತ್ರು ನಿಗ್ರಹ ಆಗ್ತದೆ. ಶತ್ರುಗಳು, ಕೋರ್ಟು ಕಚೇರಿ, ವ್ಯಾಜ್ಯ ಇದರಲ್ಲಿ ಶತ್ರು ನಿಗ್ರಹ ಆಗ್ತದೆ, ಸಾಲ ಬಾಧೆ ಬರುವಂಥ ಯೋಗ ಇದೆ. ಹಾಗಾಗಿ ಸಾಲವನ್ನು ಹಿತಮಿತವಾಗಿ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ತಕ್ಕಂಥದ್ದು. ಕೆಲವೊಂದಷ್ಟು ಅನಿವಾರ್ಯ ಇರುತ್ತೆ, ಹಾಸ್ಪಿಟ್ಲ್ ಹೋಗಬೇಕು ಅನಿವಾರ್ಯ ಇರುತ್ತೆ, ಎಜುಕೇಷನ್ಗೆ ನಾವು ಸಾಲ ಮಾಡಬೇಕಾಗತ್ತೆ ಅನಿವಾರ್ಯ ಇರುತ್ತೆ, ಕೆಲವೊಂದಷ್ಟು ಅನಿವಾರ್ಯ ಇರುತ್ತೆ, ಅದನ್ನು ನಾವು ಮಾಡಲೇಬೇಕಾಗತ್ತೆ. ಕೆಲವು ಅನಿವಾರ್ಯ ಇಲ್ಲ, ನಮಗೆ ನಡೆಯುತ್ತೆ ಅಂದರೆ ಅನವಶ್ಯಕ ಯಾವುದೇ ಮಾಡದೇ ಇರೋದು ಒಳ್ಳೆಯದು. ವ್ರತ ತಿರುಗಾಟ, ಅನವಶ್ಯಕ ತಿರುಗಾಟವನ್ನು ಮಾಡೋದನ್ನು ತಾವು ಕಡಿಮೆ ಮಾಡಿದ್ರೆ ಒಳ್ಳೆಯದು. ಯಾಕೆಂದರೆ ವ್ರತ ತಿರುಗಾಟದ ಖರ್ಚು ವೆಚ್ಚ ಹೆಚ್ಚಾಗುತ್ತೆ, ಮತ್ತು ಕೆಲವು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು. ಅದನ್ನು ತಾವು ಕೂಡ ಗಮನಿಸೋದು ಬಹಳ ಮುಖ್ಯವಾದ ವಿಚಾರವೇ ಆಗಿರುತ್ತೆ.
ಇನ್ನು ಪಿತ್ರಾಯಿತ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲ ಇತ್ತು ಮುಂಚೆ, ಈಗ ಸರಿ ಹೋಗುವಂಥ ಸಾಧ್ಯತೆ ಇದೆ. ಪಿತ್ರಾಯಿತ ಆಸ್ತಿ ನಿಮಗೆ ಸಿಗುವಂಥ ಯೋಗ, ನಿಮಗೆ ಹಣದ ರೂಪದಲ್ಲಿ ಸಿಗ್ಬೋದು, ಆಸ್ತಿ ರೂಪದಲ್ಲಿ ಸಿಗ್ಬೋದು, ಇಲ್ಲ ಪರಿಹಾರ ರೂಪದಲ್ಲೂ ಕೂಡ ಸಿಗ್ಬೋದು. ಯಾವ ರೀತಿ ಬೇಕು ಆ ರೀತಿಯಲ್ಲಿ ನಿಮ್ಮ ಒಂದು ಚರ್ಚೆಯ ಮೂಲಕವಾಗಿ ಬಗೆಹರಿಸಿಕೊಳ್ಳಿ, ಇಲ್ಲ ಕೋರ್ಟ್ ಕಚೇರಿ ಮೂಲಕ ಬಗೆಹರಿಸಿಕೊಳ್ಳಿ, ಅಥವಾ ಕುಟುಂಬದ ಹಿರಿಯರಿಂದ, ಪ್ರಾಜ್ಞರಿಂದ, ಅನುಭವಿಕರಿಂದ, ತಿಳಿದವರಿಂದ ಮಾತಾಡಿ ಸರಿಪಡಿಸಿಕೊಳ್ಳಿ. ಅದು ಸರಿಪಡಿಸಿಕೊಳ್ಳುವಂಥ ಯೋಗ ನಿಮಗೆ ಬಂದಿದೆ. ಅದು ಒಳ್ಳೆಯ ಒಂದು ಬೆಳವಣಿಗೆ ಅಂತ ನಾವು ಹೇಳಬೇಕು. ಆನಂತರದಲ್ಲಿ ನಿಮಗೆ ಕೆಲವೊಂದಷ್ಟು ವಿಚಾರಗಳು ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಂತೆ ಮಾನಸಿಕವಾಗಿ ನೆಮ್ಮದಿ ಇರಲ್ಲ, ಸುಖ ಇರಲ್ಲ, ಶಾಂತಿ ಇರಲ್ಲ ಅನಿಸುತ್ತೆ. ಕೆಲವು ಫೀಲಿಂಗ್ಗಳಿರುತ್ತೆ, ಕೆಲವು ವಿಚಾರಗಳಲ್ಲಿ ನಮಗೆ ಎಷ್ಟೋ ನಷ್ಟ ಆಗಿರುತ್ತೆ, ಕೆಲವೊಂದಷ್ಟು ಕಳ್ಕೊಂಡಿರ್ತೀವಿ. ಅದೆಲ್ಲ ಭಾವನೆಗಳ ಮುಖಾಂತರ ನಿಮಗೆ ಮಾನಸಿಕವಾಗಿ ನೆಮ್ಮದಿ ಕಳ್ಕೊಳ್ತಕ್ಕಂಥದ್ದಿರ್ಬೋದು. ಆದರೆ ತಾವು ಅದನ್ನು ಹೆಚ್ಚಿನದಾಗಿ ಯಾವುದಕ್ಕೂ ನೆಗೆಟಿವ್ ಎನರ್ಜಿ ಅಂತ ನಾವು ಏನು ಹೇಳ್ತೀವಿ, ಋಣಾತ್ಮಕವಾಗಿರ್ತಕ್ಕಂಥ ವಿಚಾರಗಳಿಗೆ ಹೆಚ್ಚಿನ ನಾವು ಮಾನ್ಯತೆ ಕೊಡದೆ ಧನಾತ್ಮಕವಾಗಿ ಚಿಂತನೆಯನ್ನು ಮಾಡಿಕೊಂಡು ಆಗೋ ಕೆಲಸ ಬಗ್ಗೆ ಯೋಚನೆ ಮಾಡಿ, ಆಗದೇ ಇರೋ ಕೆಲಸ ಬಗ್ಗೆ ಹೆಚ್ಚು ಯೋಚನೆ ಮಾಡೋಕೆ ಹೋಗಬೇಡಿ. ಅದು ಕೆಲವು ಆಗದೇ ಇರೋ ಕೆಲಸ ಯಾಕೆ ಚಿಂತೆ ಮಾಡ್ತೀರಾ, ಆರಾಮಾಗಿರಿ, ನೀವು ಟೆನ್ಷನ್ನು ತಗೊಳಕ್ಕೆ ಹೋಗಬೇಡಿ, ಮನಸ್ಸಿಗೆ ನೆಮ್ಮದಿಯನ್ನು ತೆಗೆದುಕೊಳ್ಳಿ. ಜೊತೆಗೆ ನಿಮಗೆ ಸಂಬಂಧ ಇಲ್ಲದೆ ಹೋದ ವ್ಯವಹಾರ ಮುಟ್ಟಕ್ಕೆ ಹೋಗಬೇಡಿ. ನಿಮಗೆ ಸೆಕ್ಯೂರಿಟಿ ಹಾಕೋದು, ಗ್ಯಾರಂಟಿ ಹಾಕೋದು, ಮನೆ ಪತ್ರ ಕೊಡೋದು, ಒಡವೆ ಕೊಡೋದು, ಇವೆಲ್ಲ ಮಾಡಿದ್ರೆ ನಿಮಗೆ ನಷ್ಟ ಉಂಟಾಗುವ ಸಾಧ್ಯತೆ ಇದೆ. ಅದಕ್ಕೂ ಕೂಡ ತಾವು ಜಾಗ್ರತೆಯನ್ನು ವಹಿಸಬೇಕು. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಗಮನ ವಹಿಸಿ. ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ, ಪ್ರಜ್ಞಾವಂತರಾಗ್ತಾರೆ. ಸರ್ಕಾರದ ಮಟ್ಟದಲ್ಲಾಗಲಿ ಅಥವಾ ಯಾವುದೇ ಒಂದು ಒಳ್ಳೆಯ ಹುದ್ದೆಯಲ್ಲಿದ್ದವರು ಕಾರ್ಯವನ್ನು ನಿರ್ವಹಿಸುವಂತಹದ್ದು, ಜೀವನವನ್ನು ಸಾಗಿಸುವಂತಹ ಒಳ್ಳೆಯ ಜೀವನದಲ್ಲಿ ಭವಿಷ್ಯದಲ್ಲಿ ಉನ್ನತಿಯನ್ನು ನೋಡುವಂಥ ಯೋಗ ಕೂಡ ನಿಮ್ಮ ಮಕ್ಕಳಿಗಿದೆ. ಮಕ್ಕಳು ಒಳ್ಳೆಯದಾಗಿ ಬೆಳವಣಿಗೆ ಆಗ್ತದೆ. ಮಕ್ಕಳ ಬಗ್ಗೆ ಚಿಂತೆ ಬೇಡ, ಆದರೆ ಪ್ರಯತ್ನ ಮಾಡಬೇಕು, ಕಾಳಜಿ ವಹಿಸಬೇಕು ಅಂತ ನಾವು ನಿಮ್ಮ ಮಕ್ಕಳ ಬಗ್ಗೆ ಹೇಳ್ತೀವಿ. ಇನ್ನು ಆರೋಗ್ಯದ ವಿಚಾರ ಬಂದರೆ ಸ್ವಲ್ಪ ತಲೆನೋವು ಬರೋದು, ತಮಗೆ ಹೊಟ್ಟೆ ನೋವು ಬರೋದು, ಗ್ಯಾಸ್ಟ್ರಿಕ್ ಆಗೋದು, ಉಸಿರಾಟದ ತೊಂದರೆ, ಇದೆಲ್ಲ ಸಣ್ಣ ಪುಟ್ಟ ತೊಂದರೆಗಳು ಆಗುವ ಸಾಧ್ಯತೆ ಇದೆ. ತಾವು ಅದಕ್ಕೂ ಕೂಡ ಜಾಗ್ರತೆ ವಹಿಸಬೇಕು. ಮತ್ತು ಕೆಲವೊಂದಷ್ಟು ವ್ಯವಹಾರಗಳನ್ನು ನೀವು ಏನೇ ಇದ್ದರೂ ಕೂಡ ನಿಮಗೆ ಆಪ್ತರ ಹತ್ರ, ಗೊತ್ತಿರೋರ ಹತ್ರ ಮಾತ್ರ ಮಾಡಬೇಕು. ಕೆಲವು ವ್ಯವಹಾರಗಳನ್ನು ಬೇರೆಯವ್ರ ಹತ್ರ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಕಾನೂನು ತೊಂದರೆ ಬರುವ ಸಾಧ್ಯತೆ ಇದೆ. ಆಗ ಕಾನೂನು ತೊಂದರೆ ಬರದೇ ಇರುವ ರೀತಿಯಲ್ಲಿ ವ್ಯವಹಾರವನ್ನು ನಿಭಾಯಿಸ್ಕೊಂಡು ಹೋಗಬೇಕು. ಯಾಕೆಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನಮಗೆ ತೊಂದರೆ ಆಗ್ತದೆ, ಬೇರೆಯವರಿಗೂ ತೊಂದರೆ ಆಗ್ಬೋದು. ಅದನ್ನು ತಾವು ತುಂಬ ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಆರೋಗ್ಯದ ಬಗ್ಗೆ ಕಾಳಜಿ ಸ್ವಲ್ಪ ಮಟ್ಟಿಗೆ ವಹಿಸಬೇಕಾಗತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಬಿರುಕು ಬರೋದು, ಅಸಮಾಧಾನ ಆಗೋದು, ಒಬ್ಬರ ಮಾತಿಗೊಬ್ಬರು ಸ್ಪಂದಿಸದೇ ಇರೋದು, ಒಬ್ಬರಿಗೆ ಒಬ್ಬರು ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳದೇ ಇರುವಂಥ ಸಾಧ್ಯತೆಗಳು ನಿಮಗಿರುತ್ತೆ. ಆ ಥರ ತೊಂದರೆ ಇದ್ದರೆ ಇಬ್ಬರು ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಅವಶ್ಯಕತೆ ಇದ್ದರೆ ಮಾಡ್ಕೊಳ್ಳಿ. ಅದರಿಂದ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇನ್ನು ನಿಮಗೆ ಆಯುಷ್ಯ ಪ್ರಮಾಣ ಚೆನ್ನಾಗಿರುತ್ತೆ, ಆರೋಗ್ಯದಲ್ಲಿ ಕಿರಿಕಿರಿ ಇರುತ್ತೆ, ಭಾಗ್ಯೋದಯ ಆಗುವಂಥ ಯೋಗ ಬರುತ್ತೆ. ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಕೂಲ ಅನಿಸುತ್ತೆ. ಈಗ ಮುಂದೆ ಬರತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಯಶಸ್ಸಿದೆ. ಸ್ವಲ್ಪ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ. ನೀವು ಮುಟ್ಟಿರ್ತಕ್ಕಂಥ ಕೆಲಸಗಳು ಒಂದು ಅರ್ಧ ಮುಕ್ಕಾಲ್ವರೆಗೂ ಆಗ್ತದೆ. ಕೆಲವು 1-2 ನಿಂತೋಗುತ್ತೆ. ಅದಕ್ಕೆ ಬೇಡ, ಆಗದೇ ಇರೋ ಕೆಲಸ ಆಗೋದಿಲ್ಲ, ಆಗೋ ಕೆಲಸ ಆಗುತ್ತೆ. ನಿಮ್ಮ ಪ್ರಯತ್ನವನ್ನು ಮುಂದುವರಿಸ್ಕೊಂಡು ಹೋಗಿ. ಉದ್ಯೋಗದಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿ, ನಿಮಗೆ ಪ್ರಮೋಷನ್ ಸಿಗೋಕ್ಕೆ ಪ್ರಯತ್ನ ಮಾಡಿ. ಪ್ರಮೋಷನ್ನು ನೀವು ವರ್ಷದ ಕೊನೆಯ ಭಾಗದಲ್ಲಿ ಸಿಗುವ ಯೋಗ ಇದೆ. ನಿಮಗೆ ಸಂಬಳ ಹೆಚ್ಚಾಗ್ಬೋದು, ಪ್ರಮೋಷನ್ ಹೆಚ್ಚಾಗುತ್ತೆ, ನಿಮಗೆ ಕೆಲವು ಇನ್ಕ್ರಿಮೆಂಟ್ ಹೆಚ್ಚಾಗ್ಬೋದು, ಅಥವಾ ನಿಮಗೆ ಒಂದು ರೀತಿಯ ಪಾಸಿಟಿವ್ ಆಗಿ ನಿಮ್ಮ ಮನೆಯಲ್ಲಿ ನೆಮ್ಮದಿ, ಸುಖ, ಶಾಂತಿ ವರ್ಷದ ಕೊನೆಯಲ್ಲಿ ಸಿಗುವ ಯೋಗ ಇದೆ. ಹಾಗಾಗಿ ತಾಳ್ಮೆ ಕಳ್ಕೊಬೇಡಿ. ಸ್ವಲ್ಪ ಜೀವನದಲ್ಲಿ ಏರುಪೇರು ಇರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರ್ತದೆ. ಜೀವನದಲ್ಲಿ ಎಲ್ಲರ ಜೀವನದಲ್ಲೂ ಇರುತ್ತೆ, ಹಾಗೆ ನಮ್ಮ ಜೀವನದಲ್ಲೂ ಇರುತ್ತೆ. ಇರುವೆಗೆ ಇರುವೆ ಭಾರ, ಆನೆಗೆ ಆನೆ ಭಾರ. ಅವರವರ ಜೀವನದ ಭಾರ ಅವರವರಿಗೆ ಇರ್ತದೆ. ಅವರವ್ರ ಮಕ್ಕಳು, ಮನೆ, ಕುಟುಂಬ ಇದ್ದೇ ಇರುತ್ತೆ. ವ್ಯತ್ಯಾಸಗಳಾಗ್ತದೆ. ಸರಿಪಡಿಸಿಕೊಂಡು ತಾಳ್ಮೆಯಿಂದ, ನೆಮ್ಮದಿಯಿಂದ ಸುಖ ಸಂಸಾರವನ್ನು ತುಗಿಸಿಕೊಂಡು ಹೋಗುವಂತಹ ಶುಭಫಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ಜೊತೆಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವರಿಗೆ ಒಳ್ಳೆಯ ಒಂದು ಯೋಗ ಇದೆ. ಮತ್ತು ಮಾಧ್ಯಮದಲ್ಲಿರ್ತಕ್ಕಂಥವರಿಗೆ ಒಳ್ಳೆಯ ಶುಭಫಲಗಳಿದೆ. ಬರಹಗಾರರು, ಕತೆ, ಕಾದಂಬರಿಯನ್ನು ಬರೆಯತಕ್ಕಂಥವರು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಆ ಥರ ಒಂದು ಲೇಖಕರು, ಇವರಿಗೆಲ್ಲ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಜೊತೆಗೆ ಇನ್ನು ಕೆಲವೊಂದಷ್ಟು ಹೇಳ್ತೀವಿ, ಇಂಜಿನಿಯರ್ಗಳಿದ್ದಾರೆ, ಅವರಿಗೆ ಸ್ವಲ್ಪ ಕೆಲಸದಲ್ಲಿ ಹಿನ್ನಡೆ ಆಗ್ಬೋದು. ಹೊಸದಾಗಿ ಈಗ ಜಾಬ್ ಮಾಡ್ತಕ್ಕಂಥವ್ರಿಗೆ, ಇಂಜಿನಿಯರ್ಗಳಿಗೆ ಸ್ವಲ್ಪ ಮಟ್ಟಿಗೆ ಇಂಜಿನಿಯರಿಂಗ್ ಓದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಕೆಲಸಕ್ಕೆ ಸ್ವಲ್ಪ ಹಿನ್ನಡೆ ಆಗ್ಬೋದು. ಅವರಿಗೆ ಕೆಲಸ ಸಿಗತ್ತೆ, ಸ್ವಲ್ಪ ಪ್ರಯತ್ನ ಜಾಸ್ತಿ ಪಡಬೇಕಾಗತ್ತೆ, ಅವ್ರಿಗೂ ಕೂಡ ಒಳ್ಳೆಯದಾಗತ್ತೆ. ಇನ್ನು ರಾಜಕೀಯ ವರ್ಗದಲ್ಲಿರ್ತಕ್ಕಂಥವ್ರು, ರಾಜಕೀಯ ವರ್ಗದಲ್ಲಿ ಸಂಘ ಸಂಸ್ಥೆಯಲ್ಲಿ ಇರ್ತಕ್ಕಂಥವ್ರು, ವಿದ್ಯಾರ್ಥಿಗಳು, ಅಧ್ಯಾಪಕರು, ಇವರಿಗೆಲ್ಲ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ವೈದ್ಯರಿಗೆ ಮತ್ತು ಅಧ್ಯಾಪಕರಿಗೂ ಕೂಡ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಹೇಗೆ ಅಧ್ಯಾಪಕರಿಗೆ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗತ್ತೆ ಅಂದರೆ, ಮಕ್ಕಳು ಚೆನ್ನಾಗಿ ಓದಿದಾಗ ಸ್ಕೂಲ್ಗೆ, ಕಾಲೇಜ್ಗೆ ಒಳ್ಳೆಯ ಹೆಸರು ಬರತಕ್ಕಂಥದ್ದು ಒಂದನೆಯದಾಗಿ. ಇನ್ನು ವೈದ್ಯರಿಗೆ ಅಂದರೆ, ಯಾರೇ ವೈದ್ಯರು ಯಾವುದೇ ಔಷಧಿ ಕೊಟ್ಟರು ಕೂಡ ಅವ್ರ ಕೈಗುಣ ಚೆನ್ನಾಗಿದ್ದು ಆರೋಗ್ಯ ಸುಧಾರಿಸುತ್ತೆ, ಅದರಿಂದ ರೋಗಗಳು ಕಡಿಮೆ ಆಗುತ್ತದೆ. ವೈದ್ಯರಿಗೆ ಯೋಗ ಇದೆ ಅಂತಂದ್ರೆ ವೈದ್ಯರು ಮಾಡಿದ್ದು ಒಳ್ಳೆಯದಾಗ್ತದೆ. ವೈದ್ಯರು ಕೊಟ್ಟಿರತಕ್ಕಂಥ ಔಷಧೋಪಚಾರ ಅವರಿಗೆ ಕ್ಯೂರ್ ಆಗುತ್ತೆ. ಆವಾಗ ಅವರಿಗೆ ಆರೋಗ್ಯ ಕೂಡ ಸುಧಾರಿಸ್ತದೆ. ವೈದ್ಯರಿಗೂ ಒಂದು ಯಶಸ್ಸು ಅಂತ ಬರುತ್ತೆ, ಅವರಿಗೂ ಒಂದು ಖುಷಿ ಸಿಗುತ್ತೆ. ಹಾಗಾಗಿ ಅದು ಕೂಡ ಒಳ್ಳೆಯದು ಅಂತ ನಾವು ಹೇಳ್ತೀವಿ. ಎಲ್ಲ ಮಾರ್ಗದಲ್ಲಿರ್ತಕ್ಕಂಥವರು ಒಳ್ಳೆಯದೇ.
ಕೆಲವೊಂದಷ್ಟು ಆಯಿಲ್ ಬಿಸ್ನೆಸ್ ಮಾಡ್ತಕ್ಕಂಥವ್ರು, ಪೆಟ್ರೋಲಿಯಂ ಬಂಕಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಪೆಟ್ರೋಲ್ ಬಂಕ್ ನಡೆಸ್ತಕ್ಕಂಥವ್ರು, ಮತ್ತು ಕೆಲವೊಂದಷ್ಟು ಇಂಡಸ್ಟ್ರಿ ಅಂತ ಹೇಳ್ತೀವಿ, ಕೈಮಗ್ಗ ಮಾಡ್ತಕ್ಕಂಥವ್ರು, ಅವರಿಗೆಲ್ಲ ಸ್ವಲ್ಪ ಮಟ್ಟಿಗೆ ಕೆಲಸದಲ್ಲಿ ಮದ್ಯಪಾಲ ಅಂತ ಹೇಳ್ತೀವಿ. ಸ್ವಲ್ಪ ಮಟ್ಟಿಗೆ ಅವರಿಗೆ ಅಡಚಣೆ ಇರ್ತದೆ. ಇನ್ನು ವಸ್ತ್ರದ ವ್ಯಾಪಾರ ಮಾಡ್ತಕ್ಕಂಥವ್ರು, ಬಟ್ಟೆ ವ್ಯಾಪಾರ ಮಾಡ್ತಕ್ಕಂಥವ್ರು, ಚಿನ್ನದ ವ್ಯಾಪಾರ, ಬೆಳ್ಳಿ ವ್ಯಾಪಾರ, ವಜ್ರ ವೈಡೂರ್ಯಗಳ ವ್ಯಾಪಾರ ಮಾಡ್ತಕ್ಕಂಥವ್ರು, ಅವರಿಗೆಲ್ಲ ಮಧ್ಯಮ ಫಲ ಇದೆ ಅಂತ ನಾವು ಹೇಳ್ತೀವಿ. ಹೀಗೆ ಸಾಮಾನ್ಯವಾಗಿ ಎಲ್ಲ ಕೆಲಸದವರಿಗೂ ಕೂಡ ಮಧ್ಯಮ ಫಲ ಇದೆ. ಇನ್ನು ಕೆಲವು ವ್ಯಕ್ತಿಗಳಿಗೆ ಒಳ್ಳೆಯ ಶುಭಫಲಗಳು ಇದೆ. ಹಾಗಾಗಿ ಯಾರಿಗೂ ತೊಂದರೆ ಇಲ್ಲ. ಈ ವರ್ಷ ಶುಭಫಲ ಇದೆ. ಈ ಯುಗಾದಿಯಿಂದ ಮುಂದಿನ ಯುಗಾದಿವರೆಗೆ ತಮಗೆಲ್ಲ ರೀತಿಯ ಸುಖ, ಶಾಂತಿ, ನೆಮ್ಮದಿ ಎಲ್ಲ ದೊರಕತ್ತೆ. ಒಂದು ವೇಳೆ ನಿಮಗೇನಾದ್ರು ತೊಂದರೆ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂತಹ ಸಣ್ಣ ಪರಿಹಾರ, ಹತ್ತಿರತಕ್ಕಂತಹ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ 9 ಮಂಗಳವಾರ ದಿವಸ ನೀವು ಕುಂಕುಮಾರ್ಚನೆಯನ್ನು ಮಾಡೋದ್ರಿಂದ ನಿಮ್ಮ ಕಷ್ಟ, ನಷ್ಟ, ದುಃಖ ಎಲ್ಲವೂ ಪರಿಹಾರ ಹೊಂದಿ ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ನೆಲೆಸುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.